ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ ರಾಧೆ ರಾಧೇಯ. ಶಾಲಾ ಶಿಕ್ಷಣ ಇಲಾಖೆಯವರು ಬಿಟ್ಟಿರುವಂತಹ ಪ್ರಥಮ PUC ರಾಜ್ಯಶಾಸ್ತ್ರ ಇದರ ಒಂದು ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಆಲ್ರೆಡಿ ನಾನು ಬಿಟ್ಟಿದ್ದೀನಿ. ಅದರ ಕೀ ಆನ್ಸರ್ ಉಳಿದಿತ್ತು. ಆ ಒಂದು ಕೀ ಆನ್ಸರ್ ವಿಡಿಯೋವನ್ನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಅಧ್ಯಾಯ 1 ರಾಜ್ಯಶಾಸ್ತ್ರ ಒಂದು ಅಧ್ಯಯನ. ಈ ಅಧ್ಯಾಯದ ಮೇಲೆ ಮಂಡಳಿ ಬಿಟ್ಟಂಥ ಒಂದು LBA ಘಟಕ ಪರೀಕ್ಷೆ ಇದಾಗಿದೆ. ಇಲ್ಲಿ ನೀವು ಗಮನಿಸುವಂಥ ವಿಷಯ ಏನಪ್ಪ ಅಂತಂದರೆ, ಇದರ ಆಧಾರವಿಟ್ಟುಕೊಂಡೇ ಉಳಿಕಿದ ಎಲ್ಲ ಘಟಕ ಪರೀಕ್ಷೆಗಳನ್ನು ಕೇಳಲಾಗುತ್ತದೆ ಅಂಥೇಳಿ ಮಂಡಳಿಯವರು ಹೇಳಿದ್ದಾರೆ. ಸೊ ಅದೇನಿರಲಿ, ಬನ್ನಿ ನಾವು ಮೊದಲೇ ಘಟಕ ಪರೀಕ್ಷೆ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಈ ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ರಾಜ್ಯಶಾಸ್ತ್ರ ಪಿತಾಮಹರನ್ನ ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಕ್ಲೂವನ್ನು ಇಲ್ಲೇ ಕೊಟ್ಟಿದ್ದಾರೆ. ಪಿತಾಮಹರು ಯಾರು ಅಂತಂದಾಗ ನೀವೆಲ್ಲ ನೇರವಾಗಿ ಅರಿಸ್ಟಾಟಲ್ ಕಡೆ ಹೋಗ್ತೀರಿ. ಇದೇ ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಪಾಲಿಟಿಕ್ಸ್ನ ಮೂಲ ಪದ ಯಾವುದು ಅಂತ ಕೇಳ್ತಾರೆ. ಅಂದರೆ ಈ ಪಾಲಿಟಿಕ್ಸ್ನ ಮೂಲ ಪದ ನಾವು ಪಾಲೀಸ್ ಅಂತ ಕರಿಬೋದು. ಏನ್ರಿ, ಗ್ರೀಕ್ ಪದ ಪಾಲೀಸ್ ಅಂತ ಹೇಳಿ ಕರಿಬೋದು ನಾವು. ಇನ್ನು ರಾಜ್ಯಶಾಸ್ತ್ರ ಈ ವಿಭಾಗಕ್ಕೆ ಸೇರಿದೆ ಅಂತಂದರೆ ಆಯ್ಕೆಗಳ ಕೊಟ್ಟಿದ್ದಾರೆ. ಇಲ್ಲಿ ABCD ಈ 4 ಆಯ್ಕೆಗಳಲ್ಲಿ 1, 2 ಇದೆ, 2 ಮಾತ್ರ ಇದೆ, 1 ಮಾತ್ರ ಇದೆ, D 3 ಮತ್ತು 4 ಮಾತ್ರ ಇದೆ. ಸೊ ಹಾಗಾಗಿ ಆಯ್ಕೆ D 3 ಮತ್ತು 4 ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟು ಕೆಳಗಿನ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. ಜೇಮ್ಸ್ ಚಾರ್ಲ್ಸ್ ಇದೆ, ಪ್ಯಾರಿಸ್ ಇದೆ, ಗೌಡ್ವಿನ್ ಮತ್ತು ಮೇರಿ ವಾಲ್ಟ್ಸ್ಟೋನ್ ಅಂತ ಇದೆ. ಇಲ್ಲಿ ಡ್ಯಾಶ್ರಲ್ಲಿ ಅಂತಾರಾಷ್ಟ್ರೀಯ ರಾಜ್ಯಶಾಸ್ತ್ರ ಸಮ್ಮೇಳನ ನಡೀತು ಅಂತಂದರೆ ಎಲ್ಲಿ ನಡೀತು ಅಂತ ಕೇಳ್ತಾರೆ. ಅದು ಎಲ್ಲಿಯಪ್ಪ ಅಂತಂದರೆ ಒಂದು ಪ್ಯಾರಿಸ್ನಲ್ಲಿ ನಡೀತದೆ. ಎಲ್ಲಿ ನಡೀತದೆ ರೀ? ಪ್ಯಾರಿಸ್ನಲ್ಲಿ ನಡೀತದೆ. ಇನ್ನು ರಾಜ್ಯಶಾಸ್ತ್ರ ಪದ ಮೊದಲ ಬಾರಿಗೆ ಡ್ಯಾಶ್ರವ್ರು ಬಳಸಿದರು ಅಂತಂದರೆ ನಿಮಗೆಲ್ಲ ಗೊತ್ತಿರಲಿ, ಗಡ್ವಿನ್ ಮತ್ತು ಮೇರಿ ವಾಲ್ಸ್ಟೋನ್ ಅಂಥೇಳಿ. ಯಾರೇ? ಮೇರಿ ವಾಲ್ಸ್ಟೋನ್ ಅಂಥೇಳಿ ಇವರು ಮೊದಲ ಬಾರಿಗೆ ಬಳಸ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಹೊಂದಿಸಿ ಬರೆಯಿರಿ. ನೋಡ್ರಿ, ಈ ರಿಪಬ್ಲಿಕಾ ಕೃತಿಯನ್ನು ಬರೆದವ್ರು ಯಾರು ಅಂತಂದರೆ ಪ್ಲೇಟೋ ಅವ್ರು ಬರೀತಾರೆ. ರಷ್ಯಾ ಕ್ರಾಂತಿ ಪ್ರಮುಖ ಪಾತ್ರ ವಹಿಸಿರುವಂಥ ಬರಹಗಾರರು ಕಾರ್ಲ್ ಮಾರ್ಕ್ಸ್ರವರು. ಮೆಕ್ಯಾವೆಲಿಯ ಪ್ರಮುಖ ಗ್ರಂಥ ದಿ ಪ್ರಿನ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಅರಿಸ್ಟಾಟಲ್ ಅವ್ರ ಗ್ರಂಥ ಯಾವುದು ಅಂತೇಳಿ ನನಗೆ ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ. ನೆಕ್ಸ್ಟು 1 ಅಂಕದ ಪ್ರಶ್ನೆ ಕಡೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಪುರಾತನ ಗ್ರೀಕ್ನ ಯಾವುದಾದರೂ ನಗರ ರಾಜ್ಯಗಳನ್ನ ಹೆಸರಿಸಿ ಅಂತ ಕೊಡ್ತಾರೆ. ನಾನಿಲ್ಲಿ ಸ್ಪಾರ್ಟಾ ಮತ್ತು ಅಥೆನ್ಸ್ ಅಂಥೇಳಿ 2 ಒಂದು ನಗರಗಳನ್ನು ನಾನಿಲ್ಲಿ ಹೆಸರಿಸ್ತೀನಿ. ಇನ್ನು ನೆಕ್ಸ್ಟು ರಾಜ್ಯಶಾಸ್ತ್ರ ಎಂದರೆ ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತ ಹೇಳ್ತೀವಿ. ಸೊ ಒಟ್ಟು 2 ಅಂಕದ ಪ್ರಶ್ನೆಗಳಿಗೆ ಇಲ್ಲಿ 1 ಅಂಕ ಆಯಿತು. ಇನ್ನು ನೇರವಾಗಿ ನಿಮಗೆ 2 ಅಂಕದ ಪ್ರಶ್ನೆಗಳು 5 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಬೇಕಾದ 5ಕ್ಕೆ ಬರೀರಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿರಿ, ರಾಜ್ಯಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಂತ ಕೊಡ್ತಾರೆ. ಅರಿಸ್ಟಾಟಲ್ ಅವರನ್ನು ನಾವು ರಾಜ್ಯಶಾಸ್ತ್ರ ಪಿತಾಮಹ ಅಂತ ಕರಿತೀವಿ. ಅವರು ಅರಿಸ್ಟಾಟಲ್ ಅವ್ರು ಏನು ಹೇಳಿದ್ರು ಅಂತಂದರೆ ಅರ್ಥಶಾಸ್ತ್ರ ಒಂದು ಉತ್ಕೃಷ್ಟ ಅಂತ ಹೇಳಿದ್ರು. ಏನು ರೀ? ಉತ್ಕೃಷ್ಟ ವಿಜ್ಞಾನ ಅಂತೇಳಿ ಕರೆದ್ರು. ಏನು ಕರೆದ್ರು? ಉತ್ಕೃಷ್ಟ ವಿಜ್ಞಾನ ಅಂತ ಕರೆದ್ರು. ಅದನ್ನೇ ಅರ್ಥಶಾಸ್ತ್ರ ಹಣ, ಸಂಪತ್ತು, ಜೀವಶಾಸ್ತ್ರವು ಸಕಲ ಜೀವರಾಶಿಗಳ ಜೀವವನ್ನು, ಸಂಖ್ಯಾಶಾಸ್ತ್ರವು ಅಂಕಿಸಂಖ್ಯೆಗಳ ಅಧ್ಯಯನ ಮಾಡುವಂತೆ ಸರ್ಕಾರದ ವಿದ್ಯಮಾನಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂಥೇಳಿ ಜಾನ್ ಸೀಲಿ ಅವರು ತಮ್ಮ ರಾಜ್ಯಶಾಸ್ತ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು 10ನೇದು ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವ ಅಧ್ಯಯನದ ವಿಭಾಗಗಳು ಯಾವುವು ಅಂತಂದರೆ 1 ರಾಜ್ಯದ ಅಧ್ಯಯನ, 2 ಸರ್ಕಾರದ ಅಧ್ಯಯನ, 3 ರಾಜ್ಯ ಮತ್ತು ಸರ್ಕಾರಗಳ ಅಧ್ಯಯನ ವಿಭಾಗ ಆಗಿದೆ ಅಂಥೇಳಿ ಅದಕ್ಕೆ ಉತ್ತರವನ್ನು ಹೇಳ್ಬೋದು. 11 ರಾಜ್ಯಶಾಸ್ತ್ರ ಅಧ್ಯಯನದಲ್ಲಿ ಬರುವ ವಿಷಯ ವಸ್ತುಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ರಾಜ್ಯಶಾಸ್ತ್ರದಲ್ಲಿ ಬರುವಂಥ ವಿಷಯ ವಸ್ತುಗಳು ಯಾವುವು ಅಂತಂದರೆ ಒಂದು ರಾಜ್ಯ, ಇನ್ನೊಂದು ಸರ್ಕಾರ. ಇವೆರಡರ ಅಧ್ಯಯನವನ್ನು ಮಾಡ್ತೀವಲ್ಲ, ಅದಕ್ಕೆ ನಾವು ಈ ಒಂದು ರಾಜ್ಯಶಾಸ್ತ್ರ ಬರುವಂಥ ಅಧ್ಯಯನಗಳು ಅಂತ ಹೇಳ್ತೀವಿ. ಮಾನವ ಸಮಾಜ ಜೀವ ಹೇಗೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಮಾನವನ ಅಗತ್ಯಗಳನ್ನು ಈಡೇರಿಸುವುದು, ಜೀವನದಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿ ದೊರಕಿಸುವುದು, ಸಾಮಾಜಿಕ ಭದ್ರತೆ ಮತ್ತು ರಕ್ಷಣೆ ದೊರಕುವುದು ಸಮಾಜದಲ್ಲಿ. ಹಾಗಾಗಿ ಸಮಾಜದ ಜೀವಿ ಮಾನವ ಆಗಿದ್ದಾನೆ ಅಂತ ಇಲ್ಲಿ ಹೇಳ್ಬೋದು. ಗ್ರೀಕ್ನ 3 ತತ್ವಜ್ಞಾನಿಗಳು ಯಾರು ಅಂತಂದರೆ ಒಬ್ಬರು ನಿಮ್ಗೆ ಗೊತ್ತಿರಲಿ, ಯಾರೇ? ಸಾಕ್ರೆಟಿಸ್ ಅಂತ ಹೇಳ್ತೀವಿ. ಯಾರೇ? ಸಾಕ್ರೆಟಿಸ್. ಇನ್ನೊಬ್ಬರು ಪ್ಲೇಟೋ. ಯಾರೇ? ಪ್ಲೇಟೋ. ಇನ್ನೊಬ್ರು ಬರ್ತಾರೆ ರಾಜ್ಯಶಾಸ್ತ್ರ ಪಿತಾಮಹ, ಅವರೇ ಅರಿಸ್ಟಾಟಲ್ ಅಂತ ಹೇಳ್ತೀವಿ. ಯಾರೇ? ಅರಿಸ್ಟಾಟಲ್. ಇನ್ನು ಯಾವ ಪುರಾತನ ಭಾರತೀಯ ಕೃತಿಗಳನ್ನು ರಾಜ್ಯಾಡಳಿತದ ಬಗ್ಗೆ ಉಲ್ಲೇಖಿಸಲಾಗಿದೆ ಅಂತ ಕೊಡ್ತಾರೆ. 1 ಕೌಟಿಲ್ಯನ. ಯಾರೇ? ಈ ಕೌಟಿಲ್ಯನ
ಅರ್ಥಶಾಸ್ತ್ರ ಯಾವುದ್ರಿ ಅರ್ಥಶಾಸ್ತ್ರ ಅಂತ. ಇನ್ನೊಂದು ಈ ಕಮಾಂಡಕನ ಯಾರ್ರಿ ಕಮಾಂಡಕನ ಒಂದು ನೀತಿ ಸಾರ ಅಂತ ಹೇಳ್ತೀವಿ. ಯಾವುದು ನೀತಿ ಸಾರ. ಇವೆರಡು ಇಲ್ಲಿ ನಿಮಗೆ ಸರಿಯಾದ ಉತ್ತರಗಳು ಅಂತ ಹೇಳ್ತೀನಿ. ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಯುನೆಸ್ಕೋದಲ್ಲಿ ನಡೀತದೆ. ಎಲ್ರಿ ಯುನೆಸ್ಕೋದಲ್ಲಿ ನಡೀತದೆ. ಮತ್ತು ಯಾವಾಗ ಯುನೆಸ್ಕೋದ ಆಶ್ರಯದಲ್ಲಿ ಪ್ಯಾರಿಸ್ನಲ್ಲಿ ನಡೀತದೆ. ಸೆಪ್ಟೆಂಬರ್ ಯಾವಾಗ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ 1948ರಂದು ನಡೀತದೆ. ಇದು ಸರಿಯಾಗುತ್ತೆ. ಇನ್ನು ಕೆಳಗಿನ ಚಿತ್ರವನ್ನು ನೋಡಿ ಗ್ರೀಕ್ ರಾಜನಗರಗಳನ್ನು ಹೆಸರಿಸಿ ಅಂತ ಕೊಡ್ತಾರೆ. ಗ್ರೀಕ್ ನಗರ ರಾಜ್ಯಗಳು ಬೆಟ್ಟ, ಗುಡ್ಡ, ಸರೋವರ, ನದಿ, ಕಣಿವೆಗಳಿಂದ ಆವರಿಸಲ್ಪಟ್ಟಿದ್ದು ನಗರ ರಾಜ್ಯಗಳು ಸ್ವಾವಲಂಬಿಗಳಾಗಿದ್ದವು. ಅನಿವಾರ್ಯ ಕಡಿಮೆ ಜನಸಂಖ್ಯೆ ಮತ್ತು ಭೂಪ್ರದೇಶವನ್ನು ಹೊಂದಿದ್ದು. ಉದಾಹರಣೆ ಹೇಳಬೇಕಂದ್ರೆ ಸ್ಪಾರ್ಟಾ, ಅಥೆನ್ಸ್, ಮಿಲಾನ್ ಇತ್ಯಾದಿ ನಗರಗಳನ್ನು ನಾವಿಲ್ಲಿ ಈ ಒಂದು ಚಿತ್ರವನ್ನು ನೋಡಿ ಅದಕ್ಕೆ ಉತ್ತರವನ್ನು ಬರಿಬೋದು ಅಂತ ಹೇಳ್ತೀನಿ. ಸೊ ಇದು 2 ಅಂಕದ ಪ್ರಶ್ನೆಗಳಿಗೆ ಉತ್ತರ. ಆದರೆ ಇನ್ನು ನಾನು ಹೇಳದಂತೆ ನಿಮಗೆ ಪ್ರಮುಖವಾಗಿ ಈ ಪಾಠದ ಮೇಲೆ 5 ಅಂಕದ ಪ್ರಶ್ನೆ ಇದ್ದೇ ಇರ್ತದೆ ಅಂತ ಹೇಳಿದೆ ನಾನು. ಹಾಗಾಗಿ ನೀವು ಏನು ಮಾಡಿ, ಈ 4ರಲ್ಲಿ ಕೊಟ್ಟಂಥ 4ರಲ್ಲಿ ನಾನು ಇಲ್ಲಿ ಹೇಳ್ಕೊತ ಹೋಗ್ತೀನಿ ನಿಮಗೆ. ಒಂದನೇದ್ದು ಸ್ವರೂಪ ಇದೆ. ರಾಜ್ಯಶಾಸ್ತ್ರದ ಸ್ವರೂಪವನ್ನು ವಿವರಿಸಿ ಅಂತ ಕೊಡ್ತಾರೆ. ರಾಜ್ಯಶಾಸ್ತ್ರ ಸ್ವರೂಪವನ್ನು ಕುರಿತು ಪ್ರಾಚೀನ ಗ್ರೀಕರಿಂದ ಹಿಡಿದು ಇಂದಿನವರೆಗೆ ಗೊಂದಲವಿದೆ. ರಾಜ್ಯಶಾಸ್ತ್ರವನ್ನು ಕುರಿತು ಕೆಲವರು ವಿಜ್ಞಾನವೆಂದರೆ ಇನ್ನು ಕೆಲವರು ಕಲೆ ಅಂತ ಹೇಳ್ತಾರೆ. JS ಮಿಲ್, ಬಕಲ್, ಆಗಸ್ಟ್ ಕಾಯಿಮ್ಟೆ, ಮೈಕ್ಲ್ಯಾಂಡ್, ಜೇಮ್ಸ್ ಬ್ರೇಸ್ ಮುಂತಾದ ರಾಜ್ಯಶಾಸ್ತ್ರವನ್ನು ವಿಜ್ಞಾನ ಅಂತ ಕರೆದರೆ, ಬಕಲ್ರವರು ರಾಜ್ಯಶಾಸ್ತ್ರವನ್ನು ಕಲೆಯೆಂದು ಪರಿಗಣಿಸುವುದಷ್ಟೇ ಅಲ್ಲದೆ ಅದನ್ನು ಅತ್ಯಂತ ಹಿಂದುಳಿದ ಕಲೆಗಳೆಂದು ಎಂದಿದ್ದಾರೆ. ಇವರ ಈ ಸಮರ್ಥನೆಗೆ ಕೆಳಕಂಡ ಕಾರಣಗಳನ್ನು ನೀಡಲಾಗಿದೆ. ರಾಜ್ಯಶಾಸ್ತ್ರ ಮೂಲಭೂತ ಪರಿಕಲ್ಪನೆಗಳಲ್ಲಿ ಏಕಾಭಿಪ್ರಾಯವಿಲ್ಲ. ರಾಜ್ಯಶಾಸ್ತ್ರ ಸಿದ್ಧಾಂತ ನಿಯಮಗಳು ಸಾರ್ವತ್ರಿಕವಾದುದಲ್ಲ. ಇಲ್ಲಿ ಪ್ರಯೋಗಗಳು ನಡೆಯಲಾಗುವುದಿಲ್ಲ. ಖಚಿತವಾದ ರಾಜಕೀಯ ಭವಿಷ್ಯ ಹೇಳುವುದು ಕಷ್ಟ ಅಂತಿಲ್ಲಿ ಹೇಳ್ತಾರೆ. ಅದರ ಜೊತೆಗೆ ರಾಜಕೀಯ ಪ್ರಕ್ರಿಯೆಗಳನ್ನು ಅಳತೆ ಮಾಡಲು ಸಾಧ್ಯಗಳಿಲ್ಲ. ರಾಜ್ಯಶಾಸ್ತ್ರ ಪಿತಾಮಹ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಶ್ರೇಷ್ಠ ವಿಜ್ಞಾನ ಎಂದಿದ್ದಾರೆ. ಆಧುನಿಕ ಕಾಲದಲ್ಲಿ ಬೋರ್ಡಿನ್, ಸಿವ್ಸ್ವಿಕ್, ಸರ್ ಫೆಡ್ರಿಕ್ ಪೋಲಾಕ್, ಬಂಟ್ಲೆಸ್ಲಿ, ವೆಕೆಲ್ಲಿ ಮೊದಲಾದ ಅರಿಸ್ಟಾಟಲ್ ಅವರ ಅಭಿಪ್ರಾಯವನ್ನು ಕೆಳಗಿನ ಕಾರಣ ನೀಡುತ್ತಾ ಸಮರ್ಥಿಸಿದ್ದಾರೆ. ಇಲ್ಲಿ ಕ್ರಮಬದ್ಧ ಅಧ್ಯಯನ ಸಾಧ್ಯ. ಇಲ್ಲಿ ಪ್ರಯೋಗಗಳು ನಡೆಸಲಾಗುವುದು. ರಾಜಕೀಯ ಭವಿಷ್ಯ ನುಡಿಯಬಹುದು. ವಸ್ತುನಿಷ್ಠ ಅಧ್ಯಯನ ಸಾಧ್ಯ. ಈ ಕೆಳಗಿನ 2 ಏನಪ್ಪ ಅಂತಂದರೆ ಬಣಗಳ ಅಭಿಪ್ರಾಯ ನೋಡಿದಾಗ ರಾಜ್ಯಶಾಸ್ತ್ರ ಕಲಿಯೂ ಹೌದು, ವಿಜ್ಞಾನವೂ ಹೌದು ಅಂಥೇಳಿ ಇಲ್ಲಿ ನಾವು ಸ್ವರೂಪವನ್ನು ನೋಡಿ ಗೊತ್ತಾಗ್ತದೆ. ಇನ್ನು ರಾಜ್ಯಶಾಸ್ತ್ರ ವ್ಯಾಪ್ತಿಯನ್ನು ಕುರಿತು ವಿವರಿಸಿ ಕೊಡ್ರಿ ಅಂತಂದಾಗ 100 ಲಕ್ಷ ಇರಲಿ. ರಾಜ್ಯಶಾಸ್ತ್ರ ವ್ಯಾಪ್ತಿ ಅಂದರೆ ಅಧ್ಯಯನದ ಮಿತಿ, ಗಡಿ, ಎಲ್ಲೆ, ಮೇರೆ ಎಲ್ಲಿಯವರೆಗೆ ವಿಸ್ತೃತವಾಗಿದೆ ಎಂಬುದನ್ನು ತಿಳಿಯುವುದೇ ಆಗಿದೆ. ಆದರೆ ರಾಜ್ಯಶಾಸ್ತ್ರದಲ್ಲಿ ಯಾವ ವಸ್ತುಗಳನ್ನು ಅಧ್ಯಯನ ಮಾಡುತ್ತದೆ ಎನ್ನುವುದು ಪರಿಶೀಲನೆಯಾಗಿದೆ. ರಾಜ್ಯಶಾಸ್ತ್ರ ವಸ್ತು ವಿಷಯದ ವ್ಯಾಪ್ತಿಗೆ ಬಗದಂತೆ ರಾಜ್ಯಶಾಸ್ತ್ರಜ್ಞರಲ್ಲಿ ಏಕಾಭಿಪ್ರಾಯವಿಲ್ಲದೆ 3 ರೀತಿಯ ಅಭಿಪ್ರಾಯವನ್ನು ಕಾಣುತ್ತೇವೆ. ಒಂದು, ರಾಜ್ಯಶಾಸ್ತ್ರ ಅಧ್ಯಯನ ವ್ಯಾಪ್ತಿ ರಾಜ್ಯದ ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗಿದೆ ಎಂಬುದು ಗ್ಯಾರೇಸ್, ಗುಡ್ಮನ್ ಮತ್ತು ಬಂಟಸ್ಲಿ ಮುಂತಾದ ಅಭಿಪ್ರಾಯವಾಗಿದೆ. ರಾಜ್ಯಶಾಸ್ತ್ರವು ರಾಜ್ಯದ ಉಗಮ, ವಿಕಾಸ, ಅಭಿವೃದ್ಧಿ, ಮೂಲಾಂಶಗಳು, ಅಧಿಕಾರ ಮತ್ತು ವಿಧಗಳನ್ನು ಅಧ್ಯಯನ ಮಾಡುತ್ತದೆ. 2, ರಾಜ್ಯಶಾಸ್ತ್ರ ಅಧ್ಯಯನ ವ್ಯಾಪ್ತಿ ಸರ್ಕಾರದ ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗದೆ ಎಂಬುದನ್ನು ಜಾನ್ ಸೀಲೆ, ಸ್ಕಿಪ್ಟನ್ ಲಿಲಾಕ್, ಕಾರ್ಲ್ ಮ್ಯಾಕ್ಸ್ ಮತ್ತು ರಾಬನ್ ಮುಂತಾದವರಂಥ ಅಭಿಪ್ರಾಯವಾಗಿದೆ. ಅಂದರೆ ರಾಜ್ಯಶಾಸ್ತ್ರ ಸರ್ಕಾರದ ಉಗಮ, ವಿಕಾಸ, ಬೆಳವಣಿಗೆ, ವಿವಿಧ ಅಂಗಗಳ ಅವುಗಳ ಅಧಿಕಾರ. ಮತ್ತು 3ನೇದು, ರಾಜ್ಯಶಾಸ್ತ್ರ ಅಧ್ಯಯನದ ವ್ಯಾಪ್ತಿ ರಾಜ್ಯ ಮತ್ತು ಸರ್ಕಾರಗಳ ಅಧ್ಯಯನಕ್ಕೆ ಸಂಬಂಧಿಸಿದೆ ಎಂದು ಗೆಟೆಲ್, ಗಿಲ್ಕ್ರಿಸ್ಟ್, ಪಾಲ್ಬ್, ಜೆನೆಟ್ ಮುಂತಾದ ಅಭಿಪ್ರಾಯವಾಗಿದೆ. ಈ ಅಭಿಪ್ರಾಯ ವಾಸ್ತವದಾದರೆ ರಾಜ್ಯಶಾಸ್ತ್ರ ಅಧ್ಯಯನ ರಾಜ್ಯಕ್ಕಿಂತ ಆರಂಭಗೊಂಡಿದ್ದರಿಂದ ಸರ್ಕಾರವಿಲ್ಲದ ರಾಜ್ಯ ಅಸಾಧ್ಯ. ರಾಜ್ಯವು ಸರ್ಕಾರದ ಮೂಲಕ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸುತ್ತದೆ ಹಾಗೂ ತನ್ನ ಧ್ಯೇಯಧೋರಣೆಗಳನ್ನು ಈಡೇರಿಸುತ್ತದೆ. ಹಾಗೆಯೇ ಸರ್ಕಾರ ಅಸ್ತಿತ್ವಬೇಕಾದರೆ ಪರಮಾಧಿಕಾರ ಹೊಂದಿರುವುದು ರಾಜ್ಯದ ವಿವರಬೇಕು. 1948ರಲ್ಲಿ ಪ್ಯಾರಿಸ್ನಲ್ಲಿ ಯುನೆಸ್ಕೋ ಆಶ್ರಯದಲ್ಲಿ ನಡೆದ ಅಂತಾರಾಷ್ಟ್ರೀಯ ವಿಜ್ಞಾನ ಸಮಾವೇಶ ರಾಜ್ಯದ ವಸ್ತು ವಿಷಯ ಅಧ್ಯಯನ ವ್ಯಾಪ್ತಿಗೆ ಈ ರೀತಿ ಗುರುತಿಸಿದ್ದಾರೆ. 1 ರಾಜಕೀಯ ಸಿದ್ಧಾಂತ, 2 ರಾಜಕೀಯ ಸಂಸ್ಥೆಗಳು, 3 ರಾಜಕೀಯ ಪಕ್ಷಗಳು, 4 ಅಂತಾರಾಷ್ಟ್ರೀಯ ಸಂಬಂಧಗಳು ಅಂಥೇಳಿ ರಾಜ್ಯಶಾಸ್ತ್ರ ವ್ಯಾಪ್ತಿಯನ್ನು ನೀವು ನೋಡ್ಬೋದು. ಇನ್ನು ಈ ರಾಜ್ಯಶಾಸ್ತ್ರದ ವಿಜ್ಞಾನ ಮತ್ತು ಕಲೆಯು ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನ ಪ್ರಾಮುಖ್ಯತೆ ಇವೆರಡರ ಉತ್ತರವನ್ನು ನಾನು ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ. ದಯವಿಟ್ಟು ಅಲ್ಲಿ ಹೋಗಿ ಅದನ್ನು ನೀವು PDF ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಹೇಗಾಗತ್ತೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ರಾಧೇ ರಾಧೇಯ.